ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಧು ಶೆಟ್ಟಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಹೊರಟಿರುವಂಥದ್ದು AWS ಸಮ್ಮಿಟ್ 2025 ಬ್ಯಾಂಗ್ಳೂರ್ ಎಡಿಷನ್. ಸೊ ಬೇಸಿಕಲಿ AWS ಅಂದರೆ ಅಮೆಝಾನ್ ವೆಬ್ ಸರ್ವಿಸ್. ಇದೊಂದು ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ತೀವಿ. ಸೊ ಆಲ್ಮೋಸ್ಟ್ CS ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಸೊ ಈ ಒಂದು ಈವೆಂಟ್ಗೆ ನೀವು ಏನಾದರೂ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದರೆ ಫಸ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು. ಆ್ಯಂಡ್ ರಿಜಿಸ್ಟ್ರೇಷನ್ ಈಸ್ ಓಪನ್ ಫಾರ್ ಎವ್ರಿ ಒನ್, ಬಟ್ ಪ್ರಿಯಾರಿಟಿ ಬೇಸ್ ಮೇಲೆ, ಅಂದರೆ ನೀವು ಎಷ್ಟು ಫಾಸ್ಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರೋ ಅಷ್ಟು ಪರ್ಸೆಂಟೇಜ್ನಲ್ಲಿ ನಿಮಗೆ ಅಂದರೆ ಲೈಕ್ ಹೈ ಪಾಸಿಬಿಲಿಟೀಸ್ ಇರುತ್ತೆ ನಿಮಗೆ ಈವೆಂಟ್ಗೆ ಟಿಕೆಟ್ ಸಿಗೋದು. ಸೊ ಫಾರ್ಚುನೇಟ್ಲಿ ನನಗೆ ಟಿಕೆಟ್ ಸಿಕ್ತು. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಯಾವ ರೀತಿ ಇತ್ತು ಈ ಒಂದು AWS ಸಮ್ಮಿಟ್ ಅಂತ ಹೇಳಿ. ಸೊ ಸ್ಟಾರ್ಟಿಂಗಲ್ಲಿ ನಾನು ಎಲ್ಲ ಈವೆಂಟ್ಸ್ ಥರ ಇದು ನಾರ್ಮಲ್ ಈವೆಂಟ್ ಅಂತ ಅಂದ್ಕೊಂಡೆ, ಬಟ್ ಹೋಗ್ತಾ ಗೊತ್ತಾಗಿತ್ತು ಲೈಕ್ ಇದೊಂದು ತುಂಬ ದೊಡ್ಡ ಈವೆಂಟು. ಯಾಕೆಂದರೆ ಆ ಲೆವೆಲ್ಲಿಗೆ ಸೆಟಪ್ ಮಾಡಿದ್ರು ಈವೆಂಟ್ಗೋಸ್ಕರ. ಅಂದರೆ ಕ್ಲೌಡ್ ಸರ್ವಿಸ್ ಪ್ರೊವೈಡರು ಇದನ್ನು ನಾವು ಇಂಜಿನಿಯರಿಂಗ್ಸ್ನಲ್ಲಿ ಒಂದು ಸಬ್ಜೆಕ್ಟ್ ಥರ ಓದ್ತೀವಿ, ಬಟ್ ಆ ಸಬ್ಜೆಕ್ಟಿಗೆ ಇಷ್ಟೊಂದು ವ್ಯಾಲ್ಯೂ ಇದೆ ಅಂತ ಅಂದ್ಬಿಟ್ಟು ನನಗೆ ಹೊರಗಡೆ ಹೋಗಿ ಆ ಈವೆಂಟ್ನ ಅಟೆಂಡ್ ಮಾಡಿದಾಗಲೇ ಗೊತ್ತಾಗಿದ್ದು. ಯೂಶ್ವಲಿ ನಮ್ಮ ಕಾಲೇಜಸ್ನಲ್ಲಿ ಲೆಕ್ಚರ್ಸ್ ಆಗಲಿ ಪ್ರೊಫೆಸರ್ ಆಗಲಿ ಯಾರು ಕೂಡ ಈ ಥರ ಒಂದು ಈವೆಂಟ್ ಇದೆ ಹೋಗಿ ಅಟೆಂಡ್ ಮಾಡಿ ಅಂತ ಸಜೆಸ್ಟ್ ಮಾಡೋದಿಲ್ಲ. ಆ್ಯಸ್ ಎ ಡಿಗ್ರಿ ಸ್ಟೂಡೆಂಟ್ ನಾವು ಖುದ್ದಾಗಿ ಓನಾಗಿ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ ಈ ಥರ ಒಂದು ಈವೆಂಟ್ಸ್ಗಳೆಲ್ಲ. ಸೊ ಈ ಒಂದು ಈವೆಂಟ್ಸ್ನ ಅಟೆಂಡ್ ಮಾಡಿ ನನಗೇನು ಅನ್ನಿಸ್ತು ಅಂತಂದರೆ, ಆಲ್ಮೋಸ್ಟ್ ಅಲ್ಲಿಗೆ ಬರೋರೆಲ್ಲ ವರ್ಕಿಂಗ್ ಪ್ರೊಫೆಷ್ನಲ್ಸು. ಸೊ ಅವರು ಯಾವ ರೀತಿ ಪ್ರಿಪೇರ್ ಆದರು ಜಾಬ್ಸ್ ತೊಗೊಳೋದಕ್ಕೆ, ಲೈಕ್ ನಾವು ಅವ್ರ ಜೊತೆ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡ್ತೀವಿ, ಈ ಥರ ಇದೆಲ್ಲ ಮಿನಿಮಮ್ ಸೆನ್ಸ್. ಸೊ ಆ ಥರ ಮಿನಿಮಮ್ ಸೆನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಅವ್ರ ಜೊತೆ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡೋದು, ಯಾವ ರೀತಿ ಮಾತಾಡೋದು, ಯಾವ ರೀತಿ ಅಪ್ರೋಚ್ ಮಾಡೋದು, ಈ ಥರ ಎಲ್ಲ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಇಂಪಾರ್ಟೆಂಟು. ಸೊ ಒಂದು ಜಾಬ್ಗೋಸ್ಕರ ಈ ಥರ ಸ್ಕಿಲ್ಸ್ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಬೇಸಿಕ್ ಸ್ಕಿಲ್ಸ್ ಎಲ್ಲ ಇದೇ ರೀತಿ ಕಲಿಯೋದು ನಾವು ಆ್ಯಕ್ಚುಲಿ. ಸೊ ಅದೊಂದು ಅರ್ಥ ಮಾಡಿಕೊಂಡೆ. ಇದೆಲ್ಲ ಆದಮೇಲೆ ಸೊ ಬ್ರೇಕ್ಔಟ್ ಸೆಷನ್ಸ್ ಅಂತ ಮಾಡಿದ್ರು. ಸೊ ಆ ಬ್ರೇಕ್ಔಟ್ ಸೆಷನ್ಸ್ನಲ್ಲಿ ಎಷ್ಟೊಂದು ಕಂಪ್ನೀಸ್ಗಳು ಬಂದಿತ್ತು. ಅಂದರೆ AWSನಲ್ಲಿ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಬರುತ್ತಂತೆ. ಸೊ ಆ ಕಾಂಪೊನೆಂಟ್ಸ್ನಲ್ಲಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ಆಲ್ಮೋಸ್ಟ್ ಅಲ್ಲಿ ಬಂದಿರೋರೆಲ್ಲ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿರೋದ್ರಿಂದ ತುಂಬ ಹೈ ಲೆವೆಲ್ ಎಕ್ಸ್ಪ್ಲನೇಷನ್ ಹೇಳ್ತಾಯಿದ್ರು. ಸೊ ನನಗೆ ಯಾವುದು ಅರ್ಥ ಆಗಿಲ್ಲ. ಸೊ ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಹೋಗಿದ್ದು ಅಲ್ಲಿ ಆ್ಯಕ್ಚುಲಿ ಬಫೆಟ್ ಸರ್ವಿಸ್ ಮಾಡ್ತಿದ್ರು, ಅಂದರೆ ಊಟ ಕೊಡ್ತಾಯಿದ್ರು. ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಆಫ್ಟರ್ನೂನ್ ಲಂಚ್ ಇತ್ತು. ಸೊ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟೆ ಲಂಚ್ ತಿನ್ನೋದಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲ ಶರಾತನ್ ಗ್ರ್ಯಾಂಡ್ ಹೋಟೆಲಿಂದ ಲಂಚು ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲಿಂದನೇ ತರಿಸಿದ್ರು. ಸೊ ಅಪಾರ್ಟ್ ಫ್ರಮ್ ನಾಲೆಡ್ಜು, ಸೊ ಅನದರ್ ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ, ಒಳ್ಳೆ ಫುಡ್ ಸಿಗುತ್ತೆ ಈ ಥರ ಒಂದು ಈವೆಂಟ್ಸ್ನ ಅಟೆಂಡ್ ಮಾಡಿದ್ರೆ. ಆ್ಯಂಡ್ ಒಳ್ಳೊಳ್ಳೆ ಸ್ವ್ಯಾಕ್ಸ್ ಕೊಡ್ತಾರೆ, ಆ್ಯಕ್ಚುಲಿ ಕೂಲ್ ಸ್ವ್ಯಾಕ್ಸ್ ಅವೆಲ್ಲ. ಸೊ ಸುಮ್ಮನೆ ಫ್ರೀಯಾಗಿ ಕೊಡ್ತಿದ್ದಾರೆ, ಜಸ್ಟ್ ರಿಜಿಸ್ಟರ್ ಮಾಡೋದ್ರಿಂದ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತಂದರೆ ಸೊ ಅಟ್ಲೀಸ್ಟ್ ಯೂಸ್ ಮಾಡ್ಕೊಳ್ಳೇಬೇಕಾಗುತ್ತಲ್ವ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಆಫ್ಟರ್ನೂನ್ ಲಂಚು ಎರಡೂ ಕೂಡ ಶರಾತನ್ ಗ್ರ್ಯಾಂಡ್ ಹೋಟೆಲಿಂದನೇ ತರಿಸಿದ್ರು. ಸೊ ಆಫ್ಟರ್ನೂನ್ ಅಂತೂ ಸೂಪರಾಗಿತ್ತು. ಯಾಕೆ ಅಂತಂದರೆ ವೆಜ್ ಪ್ಲಸ್ ನಾನ್ ವೆಜ್ಜು ಎರಡೂ ಇತ್ತು. ಸೊ ನಾನ್ ವೆಜ್ ತಿಂದ್ಕೊಂಡು ನಾನು ಆಲ್ಮೋಸ್ಟ್ ಒಂದು 2:30ಗೆ ಅಲ್ಲಿಂದ ಬಂದುಬಿಟ್ಟೆ. ಆಲ್ಮೋಸ್ಟ್ ಬರುವಾಗ ಎಲ್ಲರಿಗೂ ಸ್ವ್ಯಾಕ್ಸ್ ಕೊಡ್ತಾಯಿದ್ರು. ಸೊ ಸ್ವ್ಯಾಕ್ಸ್ನ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದೆ. ಸೊ ಈ ಥರ ಒಂದು ಈವೆಂಟ್ಸ್ಗಳನ್ನ ಅಟೆಂಡ್ ಮಾಡ್ತಾ ಹೋದರೆ ಅಟ್ಲೀಸ್ಟ್ ನಾನು ಹೇಳ್ದಂಗೆ ಒಂದು ಮಿನಿಮಮ್ ನಾಲೆಡ್ಜ್ ಸಿಗುತ್ತೆ, ಒಂದು ಐಡಿಯಾ ಬರುತ್ತೆ, ಲೈಕ್ ಹೊರಗಡೆ ಯಾವ ರೀತಿ ಮಾರ್ಕೆಟ್ ಕಂಡೀಷನ್ ಇದೆ, ಜಾಬ್ನ ಯಾವ ರೀತಿ ತೊಗೊಳ್ಳೋದು ಅಂತ. ಸೊ ಈವೊಂದು ಅಲ್ಲಿ ಏನೇನು ಹೇಳಿದ್ರು ಎಲ್ಲ ಕಂಪ್ಲೀಟಾಗಿ ಅರ್ಥ ಆಗಿಲ್ಲ ಅಂದರೂ ಕೂಡ ಎಲ್ಲ ಒಂದು ಕಡೆ 0.1% ಆದರೂ ಇಂಪ್ರೂವ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಹಾಗೆ ಹೊರಗಡೆ ಮಾರ್ಕೆಟ್ ಕಂಡೀಷನ್ ಯಾವ ರೀತಿ ಇದೆ ಮತ್ತು ಜನಗಳು ಯಾವ ರೀತಿ ಇಂಪ್ರೂವ್ ಆಗ್ತಿದ್ದಾರೆ, ಅಂದರೆ ಲೈಕ್ ಮೈಂಡೆಡ್ ಪೀಪಲ್ಸ್ ಜೊತೆ ಸೇರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಆಯಿತು. ಸೊ ಇದಾಗಿತ್ತು AWS 2025 ಸಮ್ಮಿಟ್ನ ಸಮ್ಮರಿ. ಸೊ ಇದೇ ರೀತಿ ವಿಡಿಯೋಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಸೋ ಮಚ್.